ಆವಾಗ ಬುದ್ಧಿ ಬರೋದು. ಇನ್ನೆಂಥ ಬುದ್ಧಿ ಬರೋದು? ಮಾವಿನ ಕುಂಟೆ ಮೇಲೆ ಇಟ್ಟ ಮೇಲೆ ಏನು ನನ್ನ ಜೀವ ತಿನ್ನಕ್ಕೆ ಅದೇ ಹಾರಿಸಿ ಒಂದು ಗಳಿಗೆಗೆ ಏನೇನೆಲ್ಲ ಜ್ಞಾನ ಮಾಡಿಬಿಟ್ನೋ. ಇನ್ನೊಂದು ಸ್ವಲ್ಪ ಹೊತ್ತು ಗೊತ್ತಾಗದೇ ಇದ್ರೆ ನನ್ನ ಕತೆ ಏನಾತಿತ್ತು, ಎದೆ ಹೊಡ್ಕೊಂಡೇ ಸಾಯ್ತಿದ್ನೇನು. ಹೋಗಿ ಎಲ್ಲ ಗಮ್ಮತ್ತಾಗಿ ಕೂತ್ಕೊಂಡಿರೋದು, ನನ್ನ ಜೀವ ತಿನ್ನೋದು. ಅದೇ ನನಗೆ ಏನಾರು ಹಿಂಗಿದ್ದು ಹೆಚ್ಚು ಕಮ್ಮಿ ಆದರೆ ಏನಿಲ್ಲ, ಗನಾಗಿ ಇನ್ನೆರಡು ಹೊಟ್ಟೆ ಕುಡ್ಕೊಂಡು ಬಂದು ಕೂತ್ಕೋತದೆ, ಅದು ಮಾಡ್ತದೆ ಅಂತ. ನಂಗೆ ಹಂಗೆ ಆಗಲ್ಲಲ್ಲ, ಏನು ಗೊತ್ತಿ ಸಾಯಿ. ಅಪ್ಪ ಬಂದ್ರಣ್ಣ? ಇಲ್ಲೇ ಇಲ್ಲೇ ಅಮ್ಮ, ನಾನಿಲ್ಲಿ ನೋಡ್ತಾನೆ ನಿಂತೀನಿ, ಯಾರು ಬರಲ್ಲ. ಇನ್ನೊಂದು ಹುಡುಗ ಸದ್ದು ಸೋಂಬೇರಿ ತಂದಲ್ಲಿ ಅಪ್ಪನ ಎಡಕ್ಕಿಟ್ಟು ಬಾಲಕ್ ಬತ್ತೀಯ. ಏನಲ್ಲೇ ಕೂತಲ್ಲೇ ಏನು ಮೇಣೆ ಇಣುತ್ತಿದ್ದೀಯೇನ? ಸ್ವಲ್ಪ ಎದ್ದು ಹೋಗಿ ಬಾಗ್ಲಲ್ಲಿ ನಿಂತ್ಕೊಂಡು ಇಣಕ್ ನೋಡ. ಯಾರೋ ಮಾತಾಡ್ದಂಗೆ ಶಬ್ದ ಕೇಳ್ತಾ ಇದ್ರೆ ಯಾರು ಬರಲ್ಲ ಅಂತೆ. ಎಂತ ಯಾರು ಬರಲ್ಲ? ನೀನು ಬಂದರೆ ಇಲ್ಲಿ ಕಾಲು ಹಿಡಿದು ನೆಲಕ್ಕೆ ಜಪ್ತೀನಿ, ನೋಡ್ತೀರ ಈಗ. ನನ್ನ ತಲೆ ಬಿಸಿ ನಂಗೆ. ನಿನ್ನ ಹತ್ರ ಮಾತಾಡ್ತಾ ಇಲ್ಲಿ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೆ, ಪೂರ್ತಿ ಉಕ್ಕೋಲೆ ಕಾಣ್ತು. ಗನಾಗಿ ಕೆನಿಗೆಟ್ಟಿತ್ತು. ಹಂಗಾರೆ ತಣ್ಣಗೆ ಮಾಡಿ ಈಗ ಮುಚ್ಚಿಟ್ಟು ಹೋಗೋಣ ಅಂತ ಹೇಳಿ ಕಾಯಕ್ಕಿಟ್ಟೆ. ಹಾಗೆ ಇಟ್ಟು ಹೋಗಿದ್ರೆ ಬೆಳಗ್ಗೆ ಬಂದು ಕಾಸ್ಕೊಂಡಿದ್ರೆ ಆತಿತ್ತೇನು. ಎಲ್ಲಿ ಬೆಳಗ್ಗೆ ಎಲ್ಲಿ ಬರೋಕ್ಕಾಗ್ತದೆ? ಎಷ್ಟು ದಿವಸ ಆಗ್ತದ ಎಂಥದ? ಏನು ಮನೇಲಿ ಬೇರೆ ಹಿಂಗಾಗಿದೆ. ಸಣ್ಣಮ್ಮೊಬ್ಬರೇ ಏನು ಮಾಡ್ತಾರೋ ಏನು ಗೊತ್ತಿ ಸಾಯದೆ ಏನ. ಆಚೆ ಏನು ನೀನೇ ಸೈ, ಆ ನಮ್ಮನೆ ಹಾಕ್ತೀನಿ, ಏನು ಬೇಗ್ತದೆ ಇಂಥ ಥರ ಅಂತ ಇಲ್ಲದೆ ಹಾಗಚ್ಚಿ. ಏನು ಕುಡಿತೀಯಾ? ಇದನ್ನೇ ಕುಡಿತೀಯ? ಬಿಸಿ ತಗ ಕುಡಿ, ಗಂಟ್ಲು ಸುಟ್ಟು ಹೋಗ್ಲಿ, ಗೊತ್ತಾಗ್ತದೆ ಅವಾಗ. ಹೌದಂತೇನೆ. ಹುಡುಗಗೆ ಅಜ್ಜಿಗೆ ಬಗ್ಗೆ ನೋಡ. ಓ ಅಲ್ಲೇ ನಿಂತ್ಕೊಂಡು ಏನೋ ಬರಲ್ಲ. ಹಂಗಾರೆ ಏನಂತ ಹೇಳೋದು? ಇಷ್ಟೊತ್ತು ಬೇಕಾ ಅಲ್ಲಿಂದ ಬರೋಕೆ? ಏನು ಪೂರ್ತಿ ಕುಡ್ದು ನತ್ತಿಗೆ ಏರಿ ಹೋಗ್ಯದ, ಇನ್ನೆಂಥದ ಅವಬ್ಬ. ಅವನ್ನ ಸಾವಾರ್ದು ಹೋಗೋಕ್ಕೆ ಗನ್ಗನಾರಿಗೆಲ್ಲ ಸಾವು ಬರ್ತದೆ, ಅವನಿಗೊಂದು ಯಾಕೆ ಸಾವು ಬರಲ್ಲ ಏನು? ನನ್ನ ಶಾಪನೇ ಸಾಕು ಅವನು ಸಾಯೋದಾದರೆ. ಹೆಂಗಿನ್ನೂ ಬದುಕದಾನೇನ ಅಂತ ಕಾಣ್ತದೆ. ಬಲೆ ಇಲ್ಲಿ ಬಾಯಿಲೆ ಎಂತ ಅಮ್ಮ ಇದು? ಮತ್ತಲ್ಲಿ ಹೋತೀವಲ್ಲ, ಜನ ಸುಮಾರು ಸೇರ್ತಾರೆ ಅಲ್ಲಿ. ಹಿಂಗೆ ನಾವು ಹೆಂಗೂ ಈಗ ಅಪರೂಪಕ್ಕೆ ಹೋಗೋದು, ಬಂದರೆ ಎಲ್ಲ ಹೆಸರು ಎಂತ ಓದ್ತೀಯ, ಇಸ್ಕೋಲ್ ಹೆಸರು ಅಂತ ಎಲ್ಲ ಕೇಳಿದ್ರು ಗನಾಗಿ ಕೇಂಡು ಕೂಡಲೇ ಹೇಳಬೇಕು. ಇಲ್ಲಿರು ಬಂದು ನನ್ನ ಸರ್ಗಿ ನಡಿಗೆ ಅಂತೇಳಿ ನುಗ್ಗೋದಲ್ಲ. ಈ ಹುಡುಗ ಹೆಬಗು ಅಂತ ಹೇಳ್ತಾರೆ ಕಡಿಕೆ ನೋಡಿ, ಹೇಳಿನೇ ಚುರುಕಿರ್ಬೇಕು. ಕೇಳಿದಕ್ಕೆಲ್ಲ ಇಂಗ್ಲೀಷಲ್ಲೇ ಹೇಳೋದು. ಯಾವುದ್ರಲ್ಲೂ ಓದ್ತೀಯ? ಕನ್ನಡ ಶಾಲೆಗೆ ಹೋಗೋದ ಇಂಗ್ಲೀಷ್ ಶಾಲೆಗೆ ಅಂದರೆ ಇಂಗ್ಲೀಷ್ ಶಾಲೆಗೆ ಅಂತಲೇ ಹೇಳ ಆತನ. ಅಮ್ಮ ಎಂತಕ್ಕೆ ಹಂಗೆ ಹೇಳದೆ? ನಾ ಗೌರ್ಮೆಂಟ್ ಸ್ಕೂಲಿಗೆ ಹೋಗೋದಲ್ಲನೇ. ಸುಮ್ಮನೆ ಹೇಳ್ದಷ್ಟು ಮಾಡು. ನಿಂಗೆ ಹೇಳೋಕ್ಕೆ ಏನಬೇಕ? ಇಂಗ್ಲೀಷ್ ಶಾಲೆಗೆ ಹೋಗೋದ ಅಂಥೇಳಿ ಏನು ಅವ್ರೇನು ಹುಡುಕಿ ಬಂದು ನೋಡಕ್ಕೆ ಕೂತಾರ ನಿನ್ನ ಸ್ಕೂಲಿಗೆ? ಕೇಳು, ಇದು ಪ್ರೈವೇಟ್ ಸ್ಕೂಲಿಗೆ ಹೋಗೋದು ಅಂತಲೇ ಹೇಳು. ಯಾರು ಕೇಳ್ರೆ ಫೀಸು ಗೀಸು ಕೇಳ್ರೆ ನಂಗೆ ಗೊತ್ತಿಲ್ಲ, ಅಮ್ಮನೆ ಬಂದು ಕೊಟ್ಟು ಹೋಗ್ತದೆ ಅಂತ ಹೇಳು. ಏನ ಈಗ ಹೆಸರು ಎಲ್ಲರೂ ಕೇಳಿದ್ರೆ ಇಂಗ್ಲೀಷಲ್ಲಿ ಹೇಳೋಕ್ಕೆ ಬರ್ತದ ನಿಂಗೆ? ಬರ್ತದೆ ಮರತೆ ಅಮ್ಮ, ಹೇಳ್ಕೊಟ್ಟಾರೆ. ಮೈ ನೇಮ್ ಈಸ್ ಅಜಿತ್ ಅಂದರೆ ಸೈ. ಓಹೋ ನೋಡು, ಹೌದಾನ? ಅದನ್ನು ಹಿಂಗೆ ಹೇಳಬೇಕು. ಎಷ್ಟನೇ ಕ್ಲಾಸ್ ಕೇಳ್ರಿ ಏನು ಹೇಳ್ತೀಯ? ಯಾರಿಗ ನೀನು ಏನು ಮಾಡೋದು ಹೇಳಿ ಅಂತ ಹೇಳ್ದ. ಇಂಗ್ಲೀಷಲ್ಲಿ ಹೇಳ್ಬೇಕಂತ ಹೇಳಿದ್ದಲ್ಲ ನಾ. ಹೆಸರು ಹೇಳಿದವನಿಗೆ ಕ್ಲಾಸ್ ಹೇಳೋಕ್ಕೆ ಗೊತ್ತಾಗಲ್ಲ ನಿಂಗೆ? ಹಾಂ, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀನಿ ಮರತಿ. ಹಿಂಗೆ ಹೇಳು. ಈ ಮಾತು ಹೇಳಿನಲ್ಲ, ಯಾರು ಕೇಂದ್ರೆ ಮಾತಾಡ್ಸಿದ್ರೆ ಗನಾಗಿ ಮಾತಾಡ್ಬೇಕು. ನಾನಲ್ಲಿ ಅವರು ಇವರು ಎಂಥ ಕೆಲಸ ಮಾಡೋ ಕರಿತಿರ್ತಾರೆ, ಹೋಗ್ತಿರ್ತೀನಿ. ಮತ್ತು ಅಲೇ ಅಂದ್ಕೊಂಡು ನನ್ನ ಹಿಂದೆ ಬತ್ತ ಕೂರ್ಬೇಡ. ಒಂದು ಕಡೆ ಎಲ್ಲರೂ ಶಿಸ್ತಾಗಿ ಕುತ್ಕೊಬಿಡ್ಬೇಕು. ಏನ? ಹೂನೇ ಮರತಿ ಅಮ್ಮ, ಇದು ಎಷ್ಟನೇ ಸತಿ ನೀ ಹೇಳೋದ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಸತಿ ಹೇಳಿಯ, ಮತ್ತು ಫಸ್ಟಿಂದ ಅದನ್ನೇ ಶುರು ಮಾಡ್ತೀಯ. ನೀ ಹೇಳ್ದಂಗೆ ಮಾಡ್ತೀನಿ ಮರತಿ. ಎಂತ ಮಾಡ್ತೀಯ? ಹಾಲಿಗೇನು ಬೇಕು ಬಂತೇನಲ್ಲಿ? ಅಲ್ಲ ಬಾಲೆ, ಮತ್ತು ಅಲ್ಲೆಲ್ಲ ಹುಡುಗರು ಪಡುಗರು ಸಿಗ್ತವೆ ಅಂತ ಹೇಳಿ ನಗಾಡ್ತಾ ಕುಣಿತಾ ಇರೋದಲ್ಲ.
ಸಾವಿನ ಮನೆಗೆ ಹೋಗೋದು ನಾವಲ್ಲಿ ಸ್ವಲ್ಪ ಬೇಜಾರಲ್ಲಿದ್ದಂಗೆ ಇರ್ಬೇಕು ಏನ. ಅಯ್ಯೋ ಹೂನೇ ಮರತೆ. ಗಿಣ್ಣಕ್ಕೆ ಇಕ್ಕಿದಾಗಲೂ ಅಷ್ಟೇ, ಇಲ್ಲಿ ಹಾಗೆ ನಾ ಬಂದು ತಿನ್ನಿಸ್ತಾ ಕೂರಲ್ಲ, ಹೊಟ್ಟೆ ತುಂಬ ಉಣ್ಬೇಕು. ಅವ್ರಿವ್ರ ಹತ್ರ ಹೋಗಿ ಹಿಂಗೆ ಬೇಕ ನಿಂತ್ಕೊಳ್ಳೋದಲ್ಲ. ನಿನ್ನ ಬಳ್ಳಿಗೆ ಏನು ಇಕ್ತಾರ ಅದನ್ನು ಗನಾಗಿ ಉಂಡು ಬಿಡ್ಬೇಕು. ನಾವು ಉಣ್ಣು ಅಂತ ಹೇಳೋಕ್ಕೂ ಬರಲ್ಲ, ಉಣ್ಸೋಕ್ಕೂ ಬರಲ್ಲ. ಈಗಲೇ ಹೇಳಿನ ಮತ್ತೆ ಹಂಗೇನಾದ್ರು ಉಂಡೇ ಇದ್ದರೆ ಉಪವಾಸ ಬಿಡಬೇಕು. ಏನು ಬೇಕಾದ್ರೆ ಮಾಡ್ಕ. ನೋಡಿ ಇಲ್ಲಿ ಗುಂಡಪ್ಪಣ್ಣ, ನಾವು ಹೋಗೋರೊಳಗೆ ಅವ್ರು ಹೋಗಾಗಿರ್ತದೆ ಅಂತಿದ್ರಲ್ಲ, ಎಲ್ಲಿ ಬಾಗಿಲು ತೆಗ್ದೇ ಅದೇ. ಸದ್ಯ ಮಾರ್ರ ಬಂದಿದ್ದು ಒಳ್ಳೇದಾಯ್ತು. ನಾನು ಎಂಥರಾಗಲಿ ಅಂಥೇಳಿ ಒಂದು 500 ರೂಪಾಯಿ ಜೋಬಿಗೆ ಹಾಕಿಂಡೇ ಬಂದಿದ್ದೆ. ಕೊಡೋಣ ಅತ್ಲಾಗಲ್ಲ, ದುಡ್ಡು ಅದೆಯೇ ಇಲ್ಲ ಹಿಂಗೆ ಅಂತ ಏನು ಅದಕ್ಕೆ ಮೊದಲೇ ಗೊತ್ತಿರಲ್ಲ. ದುಡ್ಡು ಇರದೇ ಇರೋದ ಪ್ರೇಮನ ಹತ್ರ? ಹ್ಞೂ, ಎಂತ ನೀ ತಿಳ್ಕೊಂಡಿದ್ದ? ಏನಿಲ್ಲ ಅಂದರೂ ಕಮ್ಮಿ ಅಂದರೆ ಒಂದು 10,000 ರೂಪಾಯಿ ಅವ್ರ ಮನೇಲಿ ಇರ್ತದೆ. 10,000 ರೂಪಾಯಿ ಕಮ್ಮಿ ಅದು ಯಾವಾಗಲೂ ಇಟ್ಕೊಳಲ್ಲ. ಈಗ ಗಂಡ ಔಷಧಿ ಹೊಡಿಯೋಕ್ಕೆ ಹೋಗೋದು, ಮಧ್ಯೆ ಹಂಗೆ ಉಪ್ಪಟ್ಟು ಚಟ ಮಾಡಿ ಬೇರೆ ಕಡೆ ಎಲ್ಲ 1-2 ಸತಿ ಹೋಗೇನೆ. ರೇಟ್ ಜಾಸ್ತಿ ಹಾಕ್ಕೊಡ್ತಾರೆ ಅಂತ ಈ ಚೇಣಿ ಕೊನೆಯರ್ದೆಲ್ಲ. ಅದಕ್ಕೆ ನನಗೆ ಹೆಂಗಾರು ಮಾಡಿ ಅವನು ಪಾಲಿಸ್ ಮಾಡಿ ದುಡ್ಡು ತೆಗೆದು ಇಟ್ಕೊತದದು. ನೋಡ್ಬೇಕಾರೆ ಕೇಳೀಗ ಒಂದು 10,000 ರೂಪಾಯಿ ಅರ್ಜೆಂಟ್ ಇದ್ರೂ ಕೊಟ್ಟೋತೀಯೇನೆ ಪ್ರೇಮ, ನಾಳೆ ನೀ ಬಂದು ಕೊಡ್ತೀನಿ ಅಂತ ಹೇಳು. ಅದು ಇಲ್ಲ ಅಂತ ಹೇಳ್ದಾಗ ಬೇಕಾದ್ರೆ ನೋಡೋಣ, ನೋಡು. ನೀವೊಬ್ರು ಗುಂಡಪ್ಪಣ್ಣ ಮಾತ್ರ ನಡೀರಿ. ಈಗ ನಾಗಪ್ಪ ಏನು ಹೊರಡ್ಲ ನಾ ಇನ್ನ? ಆಗ್ಯೋತ ಅದೇನ ಪಾಪಣ್ಣ ಹಂಗೆ ಹೇಳ್ತಿದ್ದೀರಲ್ಲ, ಹೊರಟೋಣ ಅಂತ ಕೇಳಕ್ಕೆ ಇವ್ರು ಇನ್ನು ಮನೆಗೆ ಬರಲ್ಲ, ನಿಮ್ಮ ಜೊತೆ ಬರಲ್ಲ? ನಮ್ಮ ಜೊತೆ ಬರ್ಲ ಮಾರತಿ, ನಾವು ಹಂಗಾರೆ ಬೇಗ ಹೊಲ್ಟ್ ಬಾ ಅಂತ ಹೇಳಿ ಹಿಂಗೆ ಈಚೆ ಕಂಡಿಲ್ಲೇ ಬಂದು ಅವನು ಚೋಟು ಕರ್ಕು ಬತ್ತಾ ಇದ್ದಾನೆ ಅಂತೆ, ಬತ್ತಾ ಇದ್ದೀವಿ ಅಂತ ಹೇಳ್ದ. ಅಲ್ಲ ಗುಂಡಪ್ಪಣ್ಣ, ಸುಳ್ಳು ಪಳ್ಳು ಅಂತ ಹೇಳ್ಬೇಡಿ, ನಾ ಹೆದರ್ತೀನಿ ಅಂಥೇಳಿ. ಸತ್ಯಕ್ಕೂ ಇವರಲ್ಲಿ ಇದ್ದಿದ್ದು ಹೌದಾ? ಬತ್ತಾ ಇದ್ದಿದ್ದು ಹೌದಾ? ಮೂನೆ ಮಾರತಿ ಬತ್ತಾ ಇದ್ದಾನೆ, ಚೋಟುನೇ ಕರ್ಕು ಬತ್ತಾ ಇದ್ದಾನಂತೆ. ದೋಟಿ ಹತಾರೆಲ್ಲ ಅಲ್ಲಿ ಶೇಖರ ಮನೆಯಲ್ಲೇ ಇಟ್ಟು ಇವ್ ಒಬ್ಬನೇ ಬತ್ತಾ ಇದ್ದಾನಂತೆ. ಅಯ್ಯೋ ಮಾರತಿ, ಇದ್ರಲ್ಲೆಲ್ಲ ಸುಳ್ಳು ಹೇಳಕ್ಕೆ ನಮ್ಗೇನು ಹುಚ್ಚನೆ? ಎಂತ ಈಗ ಒಳಗೆ ಬರೋದ ಎಂತ ಹಿಂಗೆ ವಾಪಸ್ ಹೋಗೋದ ಮಾರತಿ? ಹಾದಿಗೆ ಅಡ್ನಿತ್ತಲೆ. ನಾನು ಎಂಥದ ಜ್ಞಾನ ಮಾಡ್ತೇನೆ. ಬರಲಿ ಒಳಗೆ ಬರಲಿ ಪಾಪಣ್ಣ, ಒಳಗೆ ಬರಲಿ, ಕೂತ್ಕೊಳ್ಳಿಲ್ಲ. ನಾನು ಒಬ್ಳು ಹಂಗಿದ್ದಳು, ನಂಗೆ ಒಂಥರ ಇದೇ ತಲೆ ಬಿಸಿಲಿದ್ದೀನಲ್ಲ, ಕಣ್ಣಲ್ಲಿ ನೋಡೋ ತನಕ ನಂಗೊಂಥರ ಸಮಾಧಾನ ಇಲ್ಲ. ಏನೋ ಎತ್ತ ಅಂತ ಹೆಂಗೆ ಹೇಳೋದು ಮಾರ, ನನಗೆ ಗ್ರಾಚಾರಕ್ಕೂ ಅಷ್ಟೇ ಸರಿ ಇಲ್ಲ. ನಿನ್ನ ಗ್ರಾಚಾರಕ್ಕೆ ಎಂಥದೋ ಆಗ್ಲ, ನಮ್ಮ ಗ್ರಾಚಾರ ಕೆಟ್ಟಿದ್ದು ನೋಡು. ಒಟ್ಟು ಮಾರತಿ ಒಂದು ಸ್ವಲ್ಪ ಹೊತ್ತು ಅದು ಏನು ಟೆನ್ಷನ್ ಆತೋ ಏನೋ, ಏನೇನೆಲ್ಲ ಜ್ಞಾನ ಮಾಡಿಬಿಟ್ಟಿದ್ದೆ. ಕೂತ್ಕೊಳ್ಳಿ, ಈಚೆ ಕೂತ್ಕೊಳ್ಳಿ. ಗುಣಪಣ್ಣ ಬಲ್ಲಿ ಕೂತ್ಕೊಳ್ಳೋಣ ಮಾರ ಸ್ವಲ್ಪ ಹೊತ್ತು. ನೀ ಅಂತ ಈಗ ಹೋಗೋಕ್ಕೆಲ್ಲ ತಯಾರು ಮಾಡ್ಕೊಂಡನ? ಜಾನುವಾರೆಲ್ಲ ಬಂದವ ಕಟಾಕಿಯ? ದನ ಎಲ್ಲ ಕೊಟ್ಟು ಬಿಗ್ದೀನಿ. ಅವು ಎಲ್ಲಿ ಎದೆ ಬಗ್ಗೆ ಮೇಯಕ್ಕಾಗ್ತದ ಅವಕ್ಕಂತ ಮಾಡ್ಯಾರ. ಎಲ್ಲ ಮನೆ ಜಾನುವಾರು ಮೇಯ್ತವೆ, ಬಿಟ್ಟು ಹೊಡೆದವೆಲ್ಲ. ಇವ ಅಲ್ಲಿ ಇಲ್ಲಿ ಹೋಗಿ ಎಲ್ಲಾರು ಹೊಲಸಿನ ಸಾರೆ ಬಿದ್ದವನ್ನು ನೋಡಿ ತಿಂದ್ಕೊಂಡು ಮನೆಗೆ ಬಂದು ಉಣ್ಗಲ್ಬುಡ್ದಲ್ಲಿ ನಿಂತ್ಕೊಂಡು ಅಯ್ಯೋ ಹತ್ಲಾಗ ಹೋಗೋಣ ಅಂತ ನೋಡಲ್ಲ. ನಾನು ಗಟ್ಟಿ ಕಂಡವಲ್ಲ ಹುಲ್ಲು ಹೊರೆ ಹೊತ್ಕೊ ಬರ್ತೀನಿ ಅಂತ, ಹಂಗಾಗಿ ಕೊಟ್ಟು ಬಿಗ್ದಿನ ಹತ್ಲಾಗಿ ಏನಾರು ಮಾಡ್ಕೊಳ್ಳಿ ಅಂತ. ಯಾನೇ ಇವ್ರು ಬರೋದನ್ನೇ ಕಾಯೋದು ಮರ. ಇಷ್ಟೊತ್ತಿನ ಮೇಲೆ ಹೆಂಗೆ ಹೋಗೋದು, ಬಸ್ ಎಲ್ಲ ಆದವೋ ಇಲ್ಲೋ ಇಂಥದಂತ ಗೊತ್ತಾಗಲ್ಲ. ಸಾದ್ರು ಮಾವ ಅಂದರೆ ಹಿಂಗೆ ಒಂಥರ ಚಿಗಪ್ ದೊಡ್ಡಪ್ಪನ ಮಕ್ಕಳೆಲ್ಲ ಇರ್ತಾರೆ ಹಂಗ ಅಲ್ಲ? ಕಾಸ ಸೋದ್ರ ಮಾವನೇ? ಕಾಸ ಸೋದ್ರ ಮಾವನಯ್ಯ ಅಂದರೆ ಒಂದು ಕೆಲಸ. ಇವ್ರ ಅಜ್ಜಿಗೆ 2 ಹೆಂಡ್ರು, 2 ಮೂರಯ್ಯ ಅಂತದ. ಇವರ ಕಿರಿ ಹೆಂಡತಿ ಅಲ್ಲ, ಇವರ ಅಮ್ಮ ಕಿರಿ ಹೆಂಡತಿ ಮಗಳಾದರೆ ಅವರು ಹಿರಿ ಹೆಂಡತಿ ಮಗನಂತೆ, ಹಾಗೆಲ್ಲ ಹೇಳರು. ನನಗೂ ಅದು ಸುಸೂತ್ರ ಏನು ಗೊತ್ತಿಲ್ಲ. ತಾಯಿದಿಕ್ಲೆ ಬೇರೆ ಬೇರೆ ಅಷ್ಟೇ, ಯಾದರೂ ಸ್ವಂತಕ್ಕಿಂತನೂ ಹೆಚ್ಚಪ್ಪ.
ಸುಮ್ಮನೆ ಹೇಳ್ಬಾರ್ದ. ನಾವು ಊರಿಂದವರಿಗೆ ಇಲ್ಲಿಗೆ ಬಂದ್ವಲ್ಲ, ನಾ ಇಷ್ಟೊತ್ತು ಅದನ್ನೇ ಧ್ಯಾನ ಮಾಡ್ತಾ ಇದ್ದೆ. ಯಾರು ನಮ್ಮನ್ನು ಇದ್ದೀರ ಸತ್ತೀರ ಅಂತ ಕೇಂಡರಿಲ್ಲ. ಅವ್ರು ಗಟ್ಟಿ ಇರೋಷ್ಟು ದಿವಸನೂ ಗೊತ್ತಿದ್ರು. ಹಂಗೆ 6 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸತಿ ಬಂದು ಈಗ ಮನೇಲಿ ಅಂತಾರೋ ಇದ್ದರೆ ಈ ಹುಡುಗರು ಸಣ್ಣ ಇರೋಷ್ಟೊತ್ತಿಗೆ ನಾ ಬಾಣ್ತಿದ್ದಾಗೆಲ್ಲ ಭಾಳ ಕಷ್ಟ ಅಲ್ರಿ. ಅವಾಗ ಎಷ್ಟು ಸರಿ ಅಕ್ಕಿ ತಗೊಬಂದಾರಪ್ಪ ಮನೆಯಿಂದ. ಅವಾಗೆಲ್ಲ ಕೆಲಸ ಮನೇಲಿ ಅಕ್ಕಿನೇ ಕೊಡೋದಲ್ಲ. ಹೌದು, ಮನೆ ಅಕ್ಕಿ ಉಳಿತದೆ ಅಂತ ಹೇಳಿ ಸುಮಾರು ಸತಿ ತಂದುಕೊಟ್ಟಾರೆ. ಮಾರಿ ಅಂಥದ್ದೇ ಅಲ್ಲ ಅದು. ಈ ಅಳಿಯ ಅಂದ್ರೆ ಭಾಳ ಆಸೆ. ಯಾವಾಗಲೂ ಹೇಳ್ತಿರೋದು, ಬೈತಿರೋರು, ಎಂತಕ್ಕೆ ಅದೊಂದು ಕೆಟ್ಟ ಅಭ್ಯಾಸ ಕಲ್ತ್ಕೊಂಡು ಕುಡಿಯೋದು ಬಿಡಬಾರ್ದನು ಅಂತ. ಹಂಗಾಗಿ ನಂಗೀಗ ಕಿವಿಲಿ ಕೇಂಡಲಿಂದ ಎಷ್ಟೊತ್ತಿಗೆ ಅಲ್ಲಿಗೆ ಹೋಗ್ತೀನಿ ಅನ್ನಂಗಾಗಿದೆ. ಮೊನ್ನೆ ಎಲ್ಲ ಹೇಳಿದೆ, ಹೋಗಿ ಬರೋಣ, ಹೋಗೊಂಚೆ ಮಾತಾಡ್ಸ್ಕೊ ಬರೋಣ ಅಂತ. ಬೇಡ ಅಂದರು. ನಾನು ಭಾಳ ಹೊತ್ತಂಕೆ ಮಾಡೋಕ್ಕೆ ಹೋಗ್ಲ. ಕಾಡಿಗೆ ಅಲ್ಲಿ ಹೋದಲ್ಲೇ ಅದರಲ್ಲ ಇದ್ರು ಒಳ್ಳೆ ಹಿಡ್ಕೊ ಕೂತ್ಕೊಂಡ್ರೆ ಏನು ಗತಿ ಸಾಯ್ಲಿ ಅಂಥೇಳಿ ನಾನು ಹೇಳೋಕ್ಕೆ ಹೋಗ್ಲ. ಈಗ ನೋಡಿ, ಇಷ್ಟೊತ್ತಾತ ಹೋದ. ಹಾಗೆ ಮಳೆನೂ ಕಣ್ಣು ನೋಡ್ದದೆ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟೊತ್ತು ಬೇಕು ನೋಡೋಣ. ಏನು ಹೆದರ ಅಂಗಡಿ ಕಟ್ಟಿಗೆ ಹೋಗಿದ್ದೆ ಅಂಥದ. ಇನ್ನು ಅವೊಂದು ಮಾರೆ ದುಡ್ಡು ಮಾಡದೆ ಹೋಗಕ್ಕೆ ಅದು ಏನು ಊರಿತ್ತವೋ. ಅದೊಂದು ಅಂಗಡಿ ಮುಚ್ಚಿದ್ರೆ ಸಾಧಾರಣಕ್ಕೊಂದು ಮನುಷ್ಯಾಗಿ ಇರ್ತಿದ್ರೇನು ಎಂತ ಹೇಳೋದು. ಬೆಳಗ್ಗೆ ಎದ್ದು ಕೂಡಲೇ ಹೋಗ್ಬಿಡ್ಬೇಕು ಅಂಗಡಿಗೆ, ಒಂದು ಟ್ರಿಪ್ಪ ಬಂದು ಮತ್ತೆ ಉಳಿದಿದ್ದ ಕೆಲಸ. ಆಗಲಿ ಬೇಜಾರು ಮಾಡ್ಕಿಬೇಡ. ಹೋಗಿ ಎಲ್ಲ ಸಮ್ ಮಾಡಿ ಇಡ್ಬೇಕನ್ನೋ ಹಂಗೆ ಬರೋದೊಂದು ವಾರ ಆತದೇನ. ಅವನ್ನೆಲ್ಲ ಒಂಚೂರು ಮೊಡ್ಮೂಲೆ ಮಾಡಿಟ್ಟವು. ಇಟ್ಟಲ್ಲೇ ಹಾಳಾಗೋದೊಂದು ಬೇಡ. ಎಂತ ಗುಂಡಪ್ಪಣ್ಣ, 1 ವಾರ ಹಾಗೇ ಹೋಗಿತ್ತು. ಇವರಿದ್ರೆ ಎಲ್ಲಾರು ಹೇಳ್ಗಿಳಿರಿ. ಅವ್ರು ವಾರ ಇರ್ತಾರೆ, 15 ದಿನ ಇರ್ತಾರೆ. ಇಲ್ಲೇ ಔಷಧಿ ಹೊಡೆಯೋಕ್ಕೆ ನಂಬಿಕೆ ಹಿಡ್ಕೋತಾರೆ. ಕತೆ ಏನಾಗಬೇಕು? ಓ ಮಾರ, ಇವರೊಂದು ಮನ್ಸಯ್ಯ ಅಂದರೆ. ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ. ನಾನು ಲೋಟ ಕುಡಿಯೋಕ್ಕೆ ಅಂತಾರೆ, ಕಾಸಿಗೆ ಬರ್ತೀನಿ. ಬೇಡ ಪ್ರೇಮ, ಈಗಷ್ಟೇ ಕುಡ್ಕೊ ಬಂದಿದ್ದು ಪಾಪಣ್ಣವ್ರ ಮನೆಯಿಂದ. ಯಾಕೋ ಭಾಳ ಚಳಿ ಆದಂಗಾತು. ಲೋಟ ಕಾಫಿ ಕುಡಿದ್ರೆ ಆತಿತ್ತೇನ ಅಂದೆ. ಪಾಪ ಪಾರ್ವತಕ್ಕೆ ಹೋಗಿ 2 ಲೋಟ ಕಾಫಿ ಮಾಡ್ಕಿ ಬಂದರು. ಕಾಸಿದ್ದ ಅಮ್ಮಲ್ಲ ನಮ್ಮ ಶಾರದಾ. ಕಾಫಿ ಯಾವತ್ತೂ ಮನೆಗೆ ಬೇಕಾದಷ್ಟು ಕಾಸಲ್ಲ, ಸ್ವಲ್ಪನಾರು ಜಾಸ್ತಿನೇ ಕಾಸಿ ಇದಕ್ಕೆ ಹಾಕಿಟ್ಟಿರ್ತದೆ. ಯಾರು ಹಿಂಗೆ ಬಂದಕ್ಕೂ ಹೋಗಿ ಬಗ್ಸ್ಕಿ ಬರೋದು ಅಷ್ಟೇ. ಹ್ಞೂ ಆಗಲಿ ಮಾರಯ್ಯ, ನಿನ್ನ ಹಿಂತೆ ಕಾಸಿದ್ದು. ನಾ ಏನೋ ಬಾಯ್ತಪ್ಪ ಪಾರ್ವತಕ್ಕ ಅಂದೆ. ಅದರಲ್ಲೊಂದು ಏನಾಯ್ತು ನೋಡ, ನೀ ಹೇಳ. ಇದು ಪ್ರೇಮ, ನೀ ಹೋಗು, ಎಲ್ಲ ಸಮ್ ಮಾಡ್ಕೆ. ಅವ ಬಂದ ಕೂಡಲೇ ಪಕ್ಕನ ಹೊಲ್ಡಕ್ಕಾಗ್ತದೆ. ನನ್ನ ಕಾರಲ್ಲೇ ಬೇಕಾದ್ರೆ ತಗೊಂಡೋಗಿ ಬಿಟ್ಟು ಬರ್ತೀನಿ. ಬಸ್ ಅದವ ಇಲ್ಲ? ಕಾರಲ್ಲ, ನಿಮ್ಮ ಕಾರಲ್ಲೇ ಬ್ಯಾಡಿತ್ತು ಸುಮ್ಮನೆ ನಿಮ್ಗೊಂದು ತೊಂದರೆ ಏನು ಬಂತೆ? ಬಾಡಿಗೆ ಕೊಟ್ಟರು ಸೈ. ಬಾಡಿಗೆ ಕೊಡೋದು, ಕಾರಲ್ಲಿ ಹೋಗೋದು ಅಷ್ಟೇ, ಮತ್ತೆಂತ. ಓ ಇದು ಹೌದಲ್ಲ. ಬೇಡ ಗುಂಡಪ್ಪಣ್ಣ, ಬಸ್ ಅದಾವೆ. ಇವ್ರು ಬರೋಷ್ಟೊತ್ತಿಗೆ ಹಂಗೆ 2 ಗಂಟೆ ಬಸ್ ಸಿಕ್ಬೋದ ಅಂತ ಮಾಡೇನಪ್ಪ. 2 ಗಂಟೆ ಬಸ್ಸಿಗೆ ಹೋದರೆ ಅಲ್ಲಿ ಆ ಕಡೆ ಬಸ್ ಈ ಬಸ್ ಕಾದೇ ಹೋಗೋದು. ಅದಕ್ಕೆ ಹೋಗ್ತೀವಿ ನಾವು. ಎಂತಕ್ಕೂ ಈಗ ಇವರೊಬ್ರು ಬಂದರೆ ಸಾಕು. ಇಲ್ಲಿಗೆಲ್ಲ ಕಾರು ಗೀರು ಮಾಡಿಸ್ಕಿತ ಕೂತ್ಕೊಂಡ್ರೆ ಹೌದನ್ರಿ ಗುಂಡಪ್ಪಣ್ಣ. ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋದು ಬೇಡ, ಬೀರಿನ ಹತ್ರಕ್ಕೆ ಹೋದ್ರೂ ಸಾಕು. ಆಗಲಿ ಅದು ಎಂಥರಾಗಲಿ, ನೀ ಹೋಗಿ ಎಲ್ಲ ರೆಡಿ ಮಾಡ್ಕ್ಯ. ನೀ ಬಾಡ್ಗಿ ಗಿಡ್ಗಿ ಅಂತ ಕೊಡೋದು ಬೇಡ. ಸುಮ್ಮನೆ ತಮಾಷೆಗೆ ಹೇಳಿದ್ದು ನಾನು. ಅಲ್ಲ ಆಗಲಿ, ಅದರಲ್ಲೊಂದು ಏನೀಗ ಇದು ಹಂಗಾರೆ ಒಂದು ಕೆಲಸ ಮಾಡ್ತೀರಾ ಗುಂಡಪ್ಪಣ್ಣ, ನಮ್ಮನ್ನು ಇಲ್ಲಿ ಪೇಟೆ ತನಕ ಬಿಡಿ. ಪೇಟೆಯಿಂದ ನಾವು ಆ ಕಡೆ ಬಸ್ಸಿಗೆ ಹೋಗ್ತೀವಿ. ಪಾಪ ನಿಮ್ಮನ್ನೇ ಅಂತ ಈಗ ಅಷ್ಟೊತ್ತಿಂದ ಹಿಂಗೆ ಓಡಾಡೋದೇ ಆಗಿದೆ. ಅಲ್ಲಿಗೆ ಇಲ್ಲಿ ನಮ್ಮ ಪೇಟೆ ತನಕ ಬಿಟ್ಟರೆ ಸಾಕು. ಆಚೆಗೆ ಹೋಗ್ತೀವಿ ಅಲ್ಲಿ ಬಸ್ಸಿಗೆ. ಹೂನೇ ಮಾರತಿ, ಹೋಗಿ ಎಲ್ಲ ಬಟ್ಟೆ ಬರಿ ಎಲ್ಲ ಸಮ್ ಮಾಡ್ಕೇಳೆ ಹೋಗಿ. ಹ್ಞೂ ಹೋಗ್ತೀನಿ, ಸಮ್ ಮಾಡ್ಕೊತೀನಿ.
ಓ ಗುಂಡಪ್ಪಣ್ಣ ಅಲ್ಲಿ ನೋಡಿ ಅಲ್ಲಿ ಮದುಮಗ ಗೊತ್ತಾದನಲ್ಲ, ಬಾ ಬಾ ನೀನೀಚಿಗೆ ಬಾ ತಾಡಿ. ಪಾಪಣ್ಣ ಸುಮ್ಮನಿರು, ಇವತ್ತು ಎಂಥದನ್ನೂ ಹೇಳೋಕ್ಕೋಬೇಡ. ಮೊದಲು ಸೋದರ ಮಾವ ಅಂದರೂ ಭಾಳ ಆಸೆ ಅಂತಿತ್ತು, ಮಗ ಸಣ್ಣ ಮಾಡ್ಕೊಂಡು ಬತ್ತಾದನ, ಆಗಿದ್ದು ಹೋಗಲಿ ಬಿಡು. ಆದರೆ ಅವ್ನು ಕೇಳದೆ ಬಿಡೋದು ಬೇಡ, ಅವನಿಗೆ ಹೋಗಿ ಬಂದ್ಕೊಂಡ್ಲಿ. ಒಂದು ದಿವಸ ನಾನು ನೀನು ಅನಿಲ 3 ಜನ ಇದ್ದಷ್ಟೊತ್ತಿಗೆ ಇಟ್ಕೊಳೋಣ, ಸುಮ್ಮನಿರು. ಓ ಪಾಪಣ್ಣ ಗುಂಡಪ್ಪಣ್ಣ ಇಲ್ಲಿ ಇದ್ದೀರ? ನನ್ನ ಅಲ್ಲಿ ಕಾರ್ ನೋಡಿ ಗುಮಾನ ಆಯ್ತು, ಹಂಗಾರೆ ಬೇರೆ ಎಲ್ಲಿಗೆ ಹೋಗಿರೇನ ಅಂತ ಮಾಡಿದೆ. ಬೇರೆ ಎಲ್ಲಿಗೆ ಹೋಗ್ಲೂ ಇಲ್ಲ, ಹುಲಿ ಹೊಡೆದು ಹಾಕಿದ್ದಲ್ಲ ಅದನ್ನೇ ಇದು ಮಾಡ್ತಾ ಕೂತಿದ್ದು. ಯಾಕೆ ಹಿಂಗೆ ಮಾಡ್ತೀಯೇನೋ ನೋಡು. ನೀವು ಹೋಗು ಪಕ್ಕನ ಹೊಟ್ಟೆಗೆ ಅಂತ ತಿಂತೀಯೇನೋ ತಿಂದ್ಕೊಂಡು ಹೊಳ್ಳಿ ಬೇಗ ಕಾರಲ್ಲೇ ತಗೊಂಡೋಗಿ ಬಿಟ್ಟು ಬರ್ತೀನಿ. ಅಲ್ಲಿ ತನಕನೇ ಬಿಡ್ತೀನಿ ಅಂದೆ, ಪ್ರೇಮ್ ಮತ್ತೆ ಬೇಡ ಅಂತ ಇಲ್ಲೇ ನಮ್ಮ ಪೇಟೆ ತನಕ ಬಿಟ್ಟರೆ ಅಲ್ಲಿ ಬಸ್ ಸಿಗ್ತದೆ, ಅಲ್ಲಿ ತನಕ ಬಿಡಿ ಸಾಕು ಅಂತ ಹೋಗೋ ನಿಲ್ಲೋದಲ್ಲ, ಪಕ್ಕನ ಹೋಗಿ ಹೇಳ್ತೀನಿ. ಅಲ್ಲ ನೀವು ಹೇಳೋದು ನೋಡಿದ್ರೆ ಹಂಗಾರೆ ಕೆಲಸ ಎಲ್ಲ ಮುಗ್ದೇ ಆಗ್ಯದ. ಯೋ ಮಾರ ಹೋಗ್ಬೇಕಿತ್ತು, ನಾನೊಬ್ಬ ಯಾಕೆ ಈ ಥರ ಮಾಡಿದ್ನೇನೋ ಈ ಸತಿ. ಹೇಳಿದ್ ಕೇಳಲ್ಲ ನಿಂಗೆ, ಹೋಗಿ ಹೊಟ್ಟಿಗೆ ಅಂತ ತಿಂದ್ಕೊಂಡು ರೆಡಿಯಾಗ. ಗಂಟೆ ಎಷ್ಟಾಗ್ಯದ ನೋಡಿಯಾ? ಆದರೂ ಮಾವಿನೇ ಸಾಕಿದ್ ಮಾರ ನಮ್ಮನ್ನು. ಹಾಸಿಗೆ ಹಿಡ್ದಿಷ್ಟು ದಿವಸ ಆದರೂ ನಾನು ಹಣೆ ಬರೋಕ್ಕೆ ಹೋಗು ಒಂದು ಕಣ್ಣಲ್ಲಿ ನೋಡ್ಕೆ ಬರೋಕ್ಕಾಗಲ್ಲ. ಈಗ ಎಂತಕ್ಕೆ ಹೋಗ್ಬೇಕಂತ ಕಾಣ್ತದೆ. ಅಂತಕ್ಕೆ ನೀ ಹೋಗು ಮಾರಯ್ಯ, ಏನು ಸಣ್ಣ ಮಕ್ಕಳು ಹಂಗೆ ಇದು ಮಾಡ್ತಾ ಇದ್ದಾನೆ. ಯಾರು ಚೋಟು ಜೊತೆ ಬಂದ ನಾಗಪ್ಪ? ಆ ಹುಡುಗನೇ ಬಿಟ್ಟು ಹೋದ ಪಾಪ. ಅವ ಎತ್ಲೆ ಹೋದ ಈಗ? ಅವ ಮನೆಗೆ ಹೋದ್ನ ಅಂತ ಮನೆಗೆ ಹೋದ, ನಮ್ಮನ್ನು ಬಿಟ್ಟು ಮನೆಗೆ ಹೋದ ಮರ. ಏನು ಈಗ ಮನೆ ಕಡೆ ಹಾದಿ ನಿಳುತ್ತಾ? ಅಲ್ಲ ನೀವು ಏನು ಕಲಿ ಕಂಡಿರಿ ಅಂತ ಸುಮ್ಮನೆ ಹೇಳೋದಲ್ಲ. ನಾನು ಎಲ್ಲಿ ಆ ಹೊಳೆ ದಂಡೆಲ್ ಮ್ಯಾಲಿಂದ ಕೆಳ ತನಕ ಓಡಾಡೋದು, ಆ ಬಬ್ಬೆ ಹೊಡೆಯೋದು ನೋಡಿದ್ರೆ ಆ ಥರ ಈಗ ನನ್ನ ಕತೆ ಯಾರು ಹೋಗಲಿ ಮನೆ ಹೇಳೋ ಅಂತ ಈಗ ಕಂಡರ ಗುಂಡಪ್ಪಣ್ಣ ಪಾಪಣ್ಣ ಏನು ಹುಡುಕ್ತಾ ಸ್ವಲ್ಪ ಹೊತ್ತಾಗ್ಯದ. ಏನಂತ ಹೇಳದ ನಿಮ್ಗೆ? ಹಂಗಾರೆ ಒಂದ್ಸಲ ಹೇಳಿ ಕೇಳಿ ಹೋಗ್ಬೇಕು ಅನ್ನೋದಿಲ್ಲ. ಅಲ್ಲ ನೀನು ಹಾಗೆ ಮಾತಾಡ್ತೀಯಲ್ಲ, ನಂಗೇನು ಸಪನ ಕಟ್ಟಿತಾನೆ ಹಿಂಗೆ ಅಂತ ಮಾತಾಡ್ತದೆ. ಪ್ರೇಮ ಅವನ್ನೆಲ್ಲ ಮಾತಾಡ್ತಾ ಕೂರಕ್ಕೆ ಹೊತ್ತಾ ಇದ್ದೋ? ಹೋಗಿ ಎಲ್ಲ ಸಮಾಡ. ಈಗ ಮಧ್ಯಾಹ್ನ ಉಂಡನ ಇಲ್ಲ ಎಂಥದ, ನಮ್ಮನೇಲಿ ಊಟ ಮಾಡ ಅಂದ್ರೆ ಬೇಡೇ ಬೇಡ ಅಂತೇಳಿ ಹಾಗೆ ಹದ್ಗಿ ಬಂದಿದ್ದೆ. ಔಷಧಿ ಹೊಡಿತೀನಿ ದಂಡು ಕಡಿತೀನಿ ಅಂತ ಎಲ್ಲ ಆತೀಗ. ಅದು ಎಂಥರ ಆತದೆ, ನೀವು ರೆಡಿಯಾಗಿ ಸುಮ್ಮನೆ ಮಾತಿಗೆ ಮಾತು ಬೆಳೆಸೋದು ಬೇಡ ಇಲ್ಲಿ.